रक्षका गुरु ब्रह्मा गुरु विष्णु गुरुदेव महेश्वरा गुरु साक्षात् परब्रह्मा तस्मै श्री गुरुवे नमः गुरुवे नमः 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 ಓಂಕಾರದ ನಾದದಲ್ಲಿ ಜೈಕಾರ ವರವಂಬಲೆ ನಾಟ್ಯ ದೇವಿ ಕುಣಿ ಕುಣಿದು ಬಂದು ನವನಾಟ್ಯ ರಸವತ ಧರಿಸಲಿ ನಾಟ್ಯ ರಸವತ ಧರಿಸಲಿ ಜಗದೀಶ ಶರಣ ಶ್ರೀ ಶವೇಶ ದಯನಿದು ಜಗದೀಶ ಕನ್ನಡ ಕಲೆಯನ್ನು ಬೆಳಗಿಸು ನಾಟ್ಯ ಕಂದರದು ಧರಿಸು ಕನ್ನಡ ಕಲೆಯನ್ನು ಬೆಳಗಿಸು ನಾಟ್ಯ ಕಂದರದು ಧರಿಸು ವಿದ್ಯಾದೇವಿ ಸರಸ್ವತಿಗೆ ಮುಕ್ತಿ ಕೊಡುವ ಆ ಗಣಪತಿಗೆ ವಿದ್ಯಾದೇವಿ ಸರಸ್ವತಿಗೆ ಮುಕ್ತಿ ಕೊಡುವ ಆ ಗಣಪತಿಗೆ ವಂದನೆ ಅಭಿನಂದನೆ ಆಪನೆ ಮಾಲಾಪನೆ ಆಪನೆ ಮಾಲಾಪನೆ ಆಪನೆ ಮಾಲಾಪನೆ ಶರಣ ಶ್ರೀ ಶವೇಶ ಜಯನಿದು ಜಗದೀಶ ಶರಣ ಶ್ರೀ ಮಾರುತೇಶ ಗ್ರಾಮದಲ್ಲಿ ನೆಲೆಸಿರುವಂತ ಈಶ್ವರೇಶಗೆ ನಮೋ ನಮೋ ಸರವಣ ಗ್ರಾಮದಲ್ಲಿ ನೆಲೆಸಿರುವಂತ ಆರುತೇಶಗೆ ನಮೋ ನಮೋ ಸಾಗುವೆವು ನವ ಮುಂದೆ ಎದ್ದು ಓಡಿ ಬಾ ನೀ ತಂದೆ ಸಾಗುವೆವು ನವ ಮುಂದೆ ಎದ್ದು ಓಡಿ ಬಾ ನೀ ತಂದೆ ವಂದನೆ ಅಭಿನಂದನೆ ವಂದನೆ ಅಭಿನಂದನೆ ಆಪನೆ ಮಾಲಾಪನೆ ಆಪನೆ ಮಾಲಾಪನೆ ಆಪನೆ ಮಾಲಾಪನೆ ಶರಣ ಶ್ರೀ ಮಾರುತೇಶ ಜಯನೀರು ಜಗದೀಶ ಶರಣ ಶ್ರೀ ಶವೇಶ ಶರಣ ಶ್ರೀ ಮಾರುತೇಶ ಶರಣ ಶ್ರೀ ಮಾರುತೇಶ ಭಾರತ ನಮ್ಮಯ ದೇಶ ನಮ್ಮನಾಡು ನಾಡಿನ ಕಣಕಣದಲ್ಲಿ ಬೆಳಗಿದೆ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ ಜೈ ಭಾರತ ಜೈ ಭಾರತ ಜೈ ಭಾರತ ಜೈ ಭಾರತ ಸುಭಾಸರು ಜನಸಿದ ನಾಡು ಮಹಾತ್ಮ ಗಾಂಧಿ ಚಾಚಾನೆ
ಸುಭಾಸರು ಜನಸಿದ ನಾಡು ವೀರ ಸುಭಾಸರು ಜನಸಿದ ನಮ್ಮ ನಾಡು ನಾಡಿನ ಕಣಕಣದಲ್ಲಿ ಬೆಳಗಿದೆ ನಮ್ಮಯ್ಯ ದೇಶ ಜೈ ಭಾರತ ನಮ್ಮಯ್ಯ ದೇಶ ಜಯ ಭಾರತ ನಮ್ಮಯ್ಯ ದೇಶ ಜೈ ಭಾರತ ಜೈ ಭಾರತ ಜೈ ಭಾರತ ಜೈ ಭಾರತ ಈಶ್ವರೇಶ್ವಗೆ ನಮೋ ನಮೋ ಮಾರುತೇಶಗೆ ನಮೋ ನಮೋ ಈಶ್ವರೇಶಗೆ ನಮೋ ನಮೋ ನಮ್ಮ ನಾಡು ನಾಡಿನ ಕಣಕಣದಲ್ಲಿ ಬೆಳಗಿದೆ ನಮ್ಮಯ್ಯ ದೇಶ ಜೈ ಭಾರತ ನಮ್ಮಯ್ಯ ದೇಶ ಜಯ ಭಾರತ ನಮ್ಮಯ್ಯ ದೇಶ ಜಯ ಭಾರತ ಜಯ ಭಾರತ ಜಯ ಭಾರತ उत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्त त्रैलोक्यम् सर्वमङ्गलमाङ्गल्ये सर्वार्थे साधिके त्रैलोक्ये शम्भके गौरी नारायणे नमोस्तुते 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 गौरी शंकरी ताये जय नीडु अभयंकरी जय नीडु बल शंकरी ताये वर नीडु अभयंकरी
ಅಮ್ಮ ತಾಹೆ ಮಹಾದೇವನ ಸತಿಯಾಗಿ ಹಿಂದೆ ಮಹಾರಕ್ಕಸರನ್ನು ಸಂಹಾರ ಮಾಡಿದಂತೆ ಈ ಕಲಿಯುಗದಲ್ಲಿ ಮತ್ತೆ ಜನಿಸಿ ಬಂದು ಈ ಕಲಿಯುಗ ರಕ್ಕಸರನ್ನು ಸಂಹಾರ ಮಾಡುವಂತ ನಿನ್ನಲ್ಲಿ ನಾನು ಶರಣಗೊಟ್ಟಿ ಬೇಡಿಕೊಳ್ಳುತ್ತೇನೆ ತಾಯಿ. ಪ್ರತಿನಿತ್ಯ ಕುರಿ ಸೇವೆ ಭೂಮಿ ಸೇವೆ ಮಾಡಿ ನಿನ್ನ ಹೆಸರ ಮೇಲಿನ ಮುಸುರಿಟ್ಕೊಂಡ್ರೋ ಈ ಬಡ ರೈತರನ್ನು ಕಾಪಾಡಿ ಉದ್ಧರಿಸುವ ಭಾರ ನಿನ್ನನ್ನೇ ಕೂಡಿದೆ ತಾಯಿ, ನಿನ್ನನ್ನೇ ಕೂಡಿದೆ. ಮಂಗಳ, ಈ ಮಂಗಳಾದೇವಿಯ ಪೂಜೆ ಮುಗಿಯಿತೆ? ಭವತಾಪ ತಾಯಿಯಾಗಿರೋ ಈ ಭವಾನಿಯ ಪೂಜೆಯನ್ನು ಮಾಡಿ ನಿಮಗೂ ದಾರಿಯನ್ನೇ ಕಾಯ್ತಾ ಇದ್ದೆ. ಬನ್ನಿ ಈ ದೇವಿಗೆ ನಮಸ್ಕರಿಸಿ ನೀವು ಕೂಡ ಆ ತಾಯಿಯ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಹಾಗೆ ನಿಮ್ಮ ಸತಿಗೆ ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ. ಅಮ್ಮ ಗಿರಿಜಾ ಮಾತೆ, ನಿನ್ನಿಂದಲೇ ಗಿರಿಜಾ ವಲ್ಲಭನ ನೆನೆಸಿಕೊಂಡ ಹರಣ ಸತಿಯೇ, ನಿನಗೆ ನನ್ನ ನಮಸ್ಕಾರಗಳು. ಮಾಮರದ ಕೋಗಿಲೆ ಕೂಡ ಅಮ್ಮ ಎಂದು ಕೂಗಿ ನಿನ್ನನ್ನು ಆನಂದಿಸುವಂತೆ ನಾವಿಂದು ನಿನ್ನನ್ನು ಪೂಜಿಸಿ ಭಾಗ್ಯವಂತರಾದೆವು. ತಾಯಿ ಭೂತಾಯಿಯ ಒಡಿಲಿನಲ್ಲಿ ಸದಾ ಹಗಲಿರುಳು ದುಡಿದು ಮಳಿ ಗಾಳಿ ಚಳಿ ಎನ್ನದೆ ನಿನ್ನ ಸೇವೆ ಮಾಡುತ್ತಿದ್ದೇವೆ ತಾಯಿ. ಸಂಬಂಧಿಕರನ್ನು ಭೀಮಾರ್ಜುರಂತೆ ಸಾಕಿದ್ದೇನೆ. ಇದಕ್ಕೆಲ್ಲ ನಿನ್ನ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ತಾಯಿ. ಇದೇನು ಸ್ವಾಮಿ, ನಿಮ್ಮ ಮಾತಿನಲ್ಲಿ ಎಷ್ಟೊಂದು ಕಠೋರತೆ ಇದೆಯಲ್ಲ. ಹೌದು ಮಂಗಳ, ಈ ಕಠೋರತೆ ಎಂಬುದು ಈಗಿನ ಕಾಲಕ್ಕೆ ಅಗ್ನಿ ಪರೀಕ್ಷೆಯ ಕಟ್ಟು ಇದ್ದಂತೆ. ಆ ಪರೀಕ್ಷೆಯಲ್ಲಿ ನಮ್ಮನ್ನು ಗೆಲ್ಲಿಸಿ ಪಾಸು ಮಾಡಮ್ಮ ಎಂದುಕೊಂಡೆ. ಆದರೆ ಇದರ ಪೂರ್ಣ ಅರ್ಥ ಗೊತ್ತಾಗ್ಲಿಲ್ಲ. ಇದರ ಅರ್ಥ ನೀ ತಿಳಿಯ ಬಯಸಿದರೆ ವ್ಯರ್ಥ ನನ್ನ ಮಾತು ಅಲ್ಲಗೆಳೆಯುವುದಿಲ್ಲವೆಂದು ನನಗೆ ಮಾತು ಕೊಡ್ತೀಯಾ? ಸ್ವಾಮಿ, ಇದೇನ್ ಮಾತು ಅಂತ ಕೇಳ್ತಾ ಇದ್ದೀರಾ? ಒಂದ್ ಮಾತಲ್ಲಿ ಹೇಳ್ಬೇಕಂದ್ರೆ ಸತಿ ಆದವಳು ಪತಿಯ ಮಾತನ್ನು ಪಾಲಿಸಿದವಳ ಧರ್ಮ. ಪುರಾಣ ಶಾಸ್ತ್ರದಲ್ಲಿ ಸತಿ ಆದವಳು 108 ವ್ರತವು ಮಾಡಿದರೆ ಅದಕ್ಕೇನು ಫಲ ಅಂತೆ. ಹಾಗಾಗಿ ಪತಿಯ ಮಾತನ್ನು ಪಾಲಿಸಿದವಳು ಸತಿಯೇ ಅಲ್ಲ. ನೋಡಿ, ನಿಮ್ಮ ಪಾದ ಸಾಕ್ಷಿ ಮಾಡಿ ಹೇಳ್ತಾ ಇದ್ದೀನಿ, ನಿಮ್ಮ ಮಾತನ್ನು ನಾನು ನಡೆಸಿಕೊಡ್ತೀನಿ ಅಂತ. ಎದ್ದೇಳು ಮಂಗಳ, ಎದ್ದೇಳು. ಈ ನಿನ್ನ ಮಾತಿನಲ್ಲಿ ನನ್ನ ಅಜ್ಞಾನದ ಕಣ್ಣು ತೆರೆಸಿಬಿಟ್ಟಿ, ನನ್ನ ಹೃದಯದ ಬಡಿತ ಬದಲಾಯಿಸಿಬಿಟ್ಟಿ. ನನ್ನ ಪ್ರತಿ ನಿಟ್ಟುಸಿರಿನಲ್ಲಿ ಸುಟ್ಟು ಧೂಮ್ರವಾಗಿ ಹೊರಹೋಗುವ ಪ್ರತಿ ಕಣಗಳು ರಾಮ ಬಾಣವಾಗಿ ಪ್ರಜ್ವಲಿಸಿ ಈ ನನ್ನ ಮನೆ ರಾಮರಾಜದ ಗೂಡಾಯಿತು. ಆ ನನ್ನ ತಮ್ಮ ಬೀರ. ಆದರೆ ಬೀರ ಅಂತ ಮಾತನ್ನು ಅರ್ಧಕ್ಕೆ ನಿಲ್ಲಿಸಿದಲ್ಲ, ಏನಾಯ್ತು? ಆ ಬೀರನ ತಾಯಿ ನನ್ನ ತಾಯಿ ಅಕ್ಕ ತಂಗಿಯರು. ಗಂಡನಿಲ್ಲದ ನನ್ನ ಚಿಕ್ಕಮ್ಮ ರೋಗದಿಂದ ಸತ್ತು ಹೋದಳು. ಸಾಯುವ ಮುನ್ನ ಆ ಬೀರನೆಂಬ ಕೂಸನ್ನು ನನ್ನ ಕೈಗೆ ಇಟ್ಟು ಸತ್ತು ಹೋದಳು. ಆ ಚಿಕ್ಕ ಕೂಸನ್ನೇ ಶಕ್ತಿವಂತ ಬೀರನಾಗಿ ಬೆಳೆಸಿದ್ದೇನೆ. ಅವನೆಂದರೆ ನನಗೆ ಪಂಚಪ್ರಾಣ. ನನ್ನನ್ನು ಅವನು ದೇವರ ಸಮನಾಗಿ ಕಾಣುತ್ತಾನೆ. ನನ್ನ ತಾಯಿ ಅವಳ ತಾಯಿ ಬೇರೆ ಬೇರೆ ಎಂದು ಯಾರಿಗೂ ಗೊತ್ತಿಲ್ಲ. ಇದು ಯಾರಿಗೂ ತಿಳಿಯಬಾರದು. ಇದೇ ನನ್ನ ಆಶೆ. ಆಯ್ತು ಸ್ವಾಮಿ. ನೋಡಿ ಸ್ವಾಮಿ, ಶಕ್ತಿಯಲ್ಲಿ ಭೀಮ, ಯುಕ್ತಿಯಲ್ಲಿ ಶ್ರೀಕೃಷ್ಣ, ಸತ್ಯದಲ್ಲಿ ಧರ್ಮರಾಜನಂತಿರೋ ಆ ಬೀರ ಇನ್ನು ಮುಂದೆ ಅನಾಥನಲ್ಲ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಿಗಿಂತ ಹೆಚ್ಚಾಗಿ ಜೋಪಾನ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಇದು ತಿಳಿದುಕೊಳ್ಳಿ ರಾಮವಚನವನ್ನು. ಮೆಚ್ಚಿದೆ ಮಂಗಳ ನಿನ್ನ ಬುದ್ಧಿ ಶಕ್ತಿಗೆ. ನಾ ಇಲ್ಲಿಯವರೆಗೂ ಹುಚ್ಚನಾಗಿ ಮುಚ್ಚಿಕೊಂಡ ನನ್ನ ಹೃದಯದ ಕೆಚ್ಚದೆ ಒಡೆದು ಹೋಗದೇ ಇದ್ದ ರಭಸದ ಬಡಿತ. ಇದಕ್ಕಿಂತ ಸಂತೋಷ ನನಗೆ ಇನ್ನೇನಿದೆ? ಬಾ, ಈ ಸಂತೋಷ ಸಮಯದಲ್ಲಿ ಗರಿಬಿಚ್ಚಿ ನವಿಲಿನಂತೆ ಕುಣಿದು ಹಾಡು ಬಾ ನನ್ನ ಜೊತೆ. ಸದಾ ಕಣ್ಣಲಿ ಪ್ರಣಯದ
ಕವಿತೆಯಾಡುವೆ ಸದಾ ನನ್ನಲ್ಲಿ ಒಲವಿನ ಬೇಗ ತುಂಬಿವೆ ಸದಾ ಕಣ್ಣಲ್ಲಿ ನನಗೆನ ಕವಿತೆಯಾಡುವೆ ಸದಾ ನನ್ನಲ್ಲಿ ಒಲವಿನ ಬೇಗ ತುಂಬಿವೆ ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆಯಾಡುವೆ ಕಂಡೆರಡು ಕಮಲಗಳಂತೆ ಮುಂಗುರಳು ದುಂಬಿಗಳಂತೆ ಕಂಡೆರಡು ಕಮಲಗಳಂತೆ ಮುಂಗುರಳು ದುಂಬಿಗಳಂತೆ ನಾಸಿಕವು ಸಂಪಿಗೆಯಂತೆ ನೀರಗಲು ವಿರಿದಂತೆ ನಾಸಿಕವು ಸಂಪಿಗೆಯಂತೆ ನೀರಗಲು ವಿರಿದಂತೆ ನಡೆಯುತ್ತಿರೆ ನಾಟ್ಯದಂತೆ ನಡೆಯುತ್ತಿರೆ ನಾಟ್ಯದಂತೆ ರತಿಯೇ ಸರಗಿಳಿದಂತೆ ಈ ಅಂದಕ್ಕೆ ಸೋತೆನು ಸೋತೆ ನಾನು ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆಯಾಡುವೆ ಸದಾ ನನ್ನಲ್ಲಿ ಒಲವಿನ ಬೇಗ ತುಂಬಿವೆ ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆಯಾಡುವೆ ಗುಡುಗುಗಳು ತಾಳದಂತೆ ಮಿಂಚುಗಳು ಬೀಳದಂತೆ ಗುಡುಗುಗಳು ತಾಳದಂತೆ ಮಿಂಚುಗಳು ಬೀಳದಂತೆ ಸುರಿಯುವ ನೀರ ಹನಿ ಹನಿಯಂತೆ ಕಣ್ಣೀರ ಹನಿ ಹನಿಯಂತೆ ಈ ಪ್ರೇಮಕ್ಕೆ ಸೋತೆನು ಸೋತೆ ನಾನು ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆಯಾಡುವೆ ಸದಾ ನನ್ನಲ್ಲಿ ಒಲವಿನ ಬೇಗ ಆ, ಬೆಳ್ಳಿ ಮೂಡಿತೋ ತೋಳು ಕೂಗಿತೋ ಬೆಳ್ಳಿ ಮೂಡಿತೋ ತೋಳು ಕೂಗಿತೋ ಬಾಡಾಗೆ ರಂಗು ಚಲಿತೆ ನಾಡೆ ಸುನೆ ಮನ ಬೆಳ್ಳಿ ಮೂಡಿತೋ ತೋಳು ಕೂಗಿತೋ ಬೆಳ್ಳಿ ಮೂಡಿತೋ ತೋಳು ಕೂಗಿತೋ ಬಾಡಾಗೆ ರಂಗು ಚಲಿತೆ ನಾಡೆ ಸುನೆ ಮನ ಬೆಳ್ಳಿ ಮೂಡಿತೋ ತೋಳು ಕೂಗಿತೋ ಬೆಳ್ಳಿ ಮೂಡಿತೋ ತೋಳು ಕೂಗಿತೋ ಅಣ್ಣ ಅತ್ತಿಗೆ ಯಾಕೋ ಬೀರ ಕುರಿದಡ್ಡಿಯಿಂದ ಈಗ ಬಂದೇನಪ್ಪ ಹೌದಣ್ಣ ಈಗ ತಾನೇ ಬಂದೆ ಅಣ್ಣ ಈ ಕುರುಗಾರಿಗೆ ಈ ಕುರಿಯೇ ಲಕ್ಷ್ಮಿಯನ್ನ ಈ ಕುರಿಯನ್ನು ನಂಬಿದ ಕುರಿಗಾರರನ್ನು ಎಂದಿಗೂ ಕೈಬಿಟ್ಟಿಲ್ಲ ಈ ತಾಯಿ ಚಿಕ್ಕದೊಂದು ಮನೆಯ ಮಾಡಿ ಅಣ್ಣ ತಮ್ಮ ಅಕ್ಕ ತಂಗಿ ಇವರೆಲ್ಲರ ಮದುವೆಯನ್ನು ಮಾಡಿಕೊಂಡು 3 ಹೊತ್ತು ನೆಮ್ಮದಿಯಿಂದ ಊಟ ಮಾಡುತ್ತಿದ್ದಾರೆ ಈ ನಾಡಿನ ಕುರಿಗಾರರು ಈ ತಾಯಿಯ ದಯದಿಂದ ಅಂಥದರಲ್ಲಿ ನಾನು ಮುಂಜಾನೆ ನಸಿಕಿನಲ್ಲಿ ಎದ್ದು ದೊಡ್ಡಿಯ ಕಸಗೂಡಿಸಿ ಹಳ್ಳಕ್ಕೆ ಹೋಗಿ 2 ಹೊರಿ ತಪ್ಪಲವನ್ನು ತಂದು ಕುರಿಗಳಿಗೆ ಹಾಕಿ ಪುಟ್ಟ ಪುಟ್ಟ ಊಡಕ ಮರಿಗಳಿಗೆ ಹಾಲನ್ನು ಕುಡಿಸಿ ದೊಡ್ಡ ಮರಿಗಳಿಗೆ ಕಾಳು ತಿನ್ನಿಸಿ ನೀರು ಕುಡಿಸಿ ಬರಬೇಕಾದರೆ ಇಷ್ಟು ಲೇಟ್ ಆಯಿತು ಸಹೋದರ. ಬರಪ್ಪ
ಕೈಕಾಲು ಮುಖ ತೊಳೆದುಕೊಂಡು ಉಪ್ಪಿಟ್ಟು ತಿಂದು ಚಹಾ ಕುಡಿಯುವಂತೆ ಬಾ ಒಳಗಡೆ. ಅತ್ತಿಗೆ, ಈ ಬೀರನಿಗೆ ಚಹಾ ಏನಮ್ಮ? ಎತ್ತ ತಂದೆ ತಾಯಿ ಅಂತಿರುವ ನಿಮ್ಮ ಕೈ ತುತ್ತನ್ನು ತಿಂದು ಕೆಚ್ಚದೆಯನ್ನು ಬೆಳೆಸಿಕೊಂಡಿದ್ದಾನೆ ಈ ಬೀರ. ಅತ್ತಿಗೆ, ನಾನು ದೊಡ್ಡಿಯಿಂದ ಬರುವಾಗ ಒಂದು ಗಡಿಗೆ ಹಾಲು ಮತ್ತು ಒಂದು ಬೊಗಾನಿ ಜೋಳದ ನುಚ್ಚವನ್ನು ಮುಂಡೆ ಬಂದಿದ್ದೇನೆ. ಅಣ್ಣ, ವೈನಿ, ನನ್ನ ಕಡೆ ನೋಡ್ರಿ ಸ್ವಲ್ಪ. ಸಹೋದರ, ನಾನೆಂದರೆ ನಿನಗೆ ಇಷ್ಟ ಅಲ್ಲವೇ? ಯಾಕಪ್ಪ ಸಹೋದರ ಹೀಗೇಕೆ ಮಾತಾಡುತ್ತೀರೇವೆ ಇವತ್ತು? ನೀನೆಂದ್ರೆ ನಮಗೆ ಪಂಚ ಪ್ರಾಣ. ಅದನ್ನೆಲ್ಲ ನಿಮ್ಮ ಧರ್ಮದ ನುಡಿಗಳಿಂದ ಕೇಳಿಸಿಕೊಂಡೆ ನನ್ನ. ಅದು ಅದು ಯಾಕಣ್ಣ ತೊದಲಿಸುತ್ತಿರುವಿ? ಈಗ ತಾನೇ ಹೇಳಿದೆಯಲ್ಲಪ್ಪ, ನಾನೆಂದರೆ ನಿನಗೆ ಪಂಚಪ್ರಾಣ ಎಂದು. ಇರಲಿ ಬಿಡಣ್ಣ. ದೊಡ್ಡಿಯಲ್ಲಿರುವ 10 ಮರಿಗಳನ್ನು ಒಂದು ಮರಿಗೆ 10,000ದಂತೆ 10 ಮರಿಗಳನ್ನು 1,00,000 ರೂಪಾಯಿಗೆ ಮಾರಿದ್ದೇನೆ. ಹಾಗೆಯೇ ನನ್ನ ಪ್ರೀತಿಯ ಮೈಲಾರಿ ಎಂಬ ಟಗರವನ್ನು ಇಲ್ಲಿಯೇ ಪಕ್ಕದ ಜಿಲ್ಲೆಯವರಾದ ವಿಜಯಪುರ ಜಿಲ್ಲೆಯ ಬಬ್ಲೇಶ್ವರ ತಾಲೂಕಿನ ಸಾರವಾಡದ ಸಾಹುಕಾರರಿಗೆ 5,50,000 ರೂಪಾಯಿಗೆ ಮಾರಿದ್ದೇನೆ. ಅಣ್ಣ, ನನ್ನ ಟಗರಿನ ಸಾಧನೆ ಒಂದಲ್ಲ ಎರಡಲ್ಲಣ್ಣ. ಮೊನ್ನೆ ನಡೆದ ಕೊಣ್ಣೂರು ಕರಿಸಿದ್ದೇಶ್ವರನ ಜಾತ್ರೆಯಲ್ಲಿ ಟಗರಿನ ಕಾಳಗದ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಗೆದ್ದು ನನ್ನ ಕೈಗೆ 5 ತೊಲಿ ಬಂಗಾರದ ಖಡ್ಗವನ್ನು ಉಡುಗೊರೆಯಾಗಿ ಮಾಡಿಕೊಟ್ಟಿತ್ತಣ್ಣ. ಅಷ್ಟೇ ಅಲ್ಲಣ್ಣ, ಆ ನನ್ನ ಮೈಲಾರಿ ಎಂಬ ಟಗರಿನಿಂದ ನನ್ನ ಹೆಸರು ನಾಡಿನ ತುಂಬೆಲ್ಲ ಚಿಮ್ಮುತ್ತಿದೆಯಣ್ಣ. ಅಣ್ಣ, ಈ ಹಣಗಳನ್ನೆಲ್ಲ ತೆಗೆದುಕೊಳ್ಳಪ್ಪ. ಇಂಥ ಸಾಧನೆಯನ್ನು ಮೆಚ್ಚಿದೆ ಸಹೋದರ. ಈ ದುಡಿಮೆಯನ್ನು ನಾನು ಎಷ್ಟು ಬಣ್ಣಿಸಿದರೂ ಕಡಿಮೆಯಪ್ಪ. ನಾನು 2 ವರ್ಷದಿಂದ ಹೊಲ ಬಿತ್ತಿಕೊಂಡು ಉಳಿಕೊಂಡು 2 ವರ್ಷದಿಂದ ಮಳೆ ಇಲ್ಲದೆ ಬೆಳೆ ನಾಶವಾಗಿ ಹೋಗಿದೆ. ಈ ನೇಗಿಲೆ ಹೋಗಿ ನೀ ದುಡಿದು ತಂದದ್ದನ್ನು ಹಾಕು ತಿನ್ನು ಭೋಗಿಯಾಗಿದ್ದಾನೆ ಅಪ್ಪ. ಈ ವರ್ಷವಂತರೂ ಮಳೆನೂ ಇಲ್ಲ, ಬೆಳೆನೂ ಇಲ್ಲ. ಅಣ್ಣ, ಈ ನಿನ್ನ ತಮ್ಮ ಬೀರನಿರುವಾಗ ನಿನ್ನ ಕಣ್ಣಂಚಲ್ಲಿ ನೀರೇ ಕಣ್ಣ. ನೀನು ನೇಗಿಲ ಯೋಗಿ, ಹೋಗಿ ಅಲ್ಲವಣ್ಣ. ಈ ಜಗದಲ್ಲಿ ಮಳಿ, ಚಳಿ, ಬಿಸಿಲು, ಗಾಳಿ ಇವುಗಳನ್ನೆಲ್ಲ ಲೆಕ್ಕಿಸದೆ ನೀನು ಉತ್ತಿ ಬಿತ್ತಿ ಬೆಳೆಯದಿದ್ದರೆ ಈ ಜಗತ್ತಿಗೆ ಉಳಿಗಾಲವಿಲ್ಲ. ನಿಂದು ನಿತ್ಯ ಕಾಯಕವನ್ನ, ನಿತ್ಯ ಕಾಯಕ. ಎಂತ ವಿಚಾರ ಶಕ್ತಿ ಅಡಗಿದೆಯೋ ಬೀರು ನಿನ್ನಲ್ಲಿ. ನಿನಗೆ ಕಾಯಕದ ಅರ್ಥವೂ ಗೊತ್ತೇ? ಅಣ್ಣ, ನಿನ್ನ ತಮ್ಮನಾಗಿ ಜನಿಸಿ ಬಂದವನು ನಾನು. ನನಗೆ ಕಾಯಕದ ಅರ್ಥ ಅಷ್ಟೇ ಕಣ್ಣ. 6 ಶಾಸ್ತ್ರ, 18 ಪುರಾಣ, 4 ವೇದಗಳು, ದಿವ್ಯ ಆಗಮನ, ಪಂಚೀಕರಣಿ, ವಿಚಾರ ಚಂದ್ರೋದಯ, ಕೈವಲ್ಯ ಪದ್ಧತಿ, ಜ್ಞಾನ ಗಂಗಾ, ಸಿದ್ಧ ಗಂಗಾ, ಭಗವದ್ಗೀತೆ, ರಾಮಾಯಣ, ಮಹಾಭಾರತ, ಸಿದ್ಧಾರೂಢರ ಚರಿತ್ರೆಯ ಬಗ್ಗೆ ಅಪಾರವಾಗಿ ಅಧ್ಯಯನ ಮಾಡಿದ್ದೇನೆ ಸಹೋದರ. ಕುಲ ಕುಲ ಎಂದು ಹೊಡೆದೆ ಆಡಬ್ಯಾಡ್ರಿ, ಕುಲದಲ್ಲೇ ನೀವೇನು ಬಲ್ಲಿರ ಹುಚ್ಚಪ್ಪಗಳಿರ ಎಂದು ತಮ್ಮ ಕೀರ್ತನೆ ಪುರಾಣ ವಚನಗಳಲ್ಲಿ ಬರೆದಿಟ್ಟು ಕಾಗಿ ನೆಲೆಯಲ್ಲಿ ವಾಸವಾದರು ನನ್ನ ಗುರು ಭಕ್ತ ಕನಕದಾಸರು. ಬೋರ್ಗೆರೆದು ಹರಿಯುತ್ತಿರುವ ಕೃಷ್ಣಾ ನದಿಯ ಮೇಲೆ ಈ ಪವಿತ್ರವಾದ ಕಂಬಳಿಯನ್ನು ಹಾಸಿ ಆ ಕಂಬಳಿ ಮೇಲೆ ಕುಳಿತುಕೊಂಡು ತನ್ನ ಕೈಯಲ್ಲಿರುವ ಬೆತ್ತವನ್ನು ಹರಿಗೋಲನ್ನಾಗಿ ಮಾಡಿ ದಡ ಸೇಡಿದರು. ಸಿದ್ಧರಲ್ಲಿ ಶಿವಗೇನಿ, ಮಾನವರಲ್ಲಿ ಮನೆಗೇನಿ, ಕರೆದೇವರ ಪೂಜಾರಿ ನನ್ನಪ್ಪ ಮಹಿಮಾಂತಿಕ ಮಾಳಿಂಗರಾಯರು. ಅಷ್ಟೇ ಕಣ್ಣ, ಸಾಮಾನ್ಯ ಒಬ್ಬ ಕುರಿಗಾರನು ಒಬ್ಬಳ ರಾಣಿಯನ್ನು ಮದುವೆ ಮಾಡಿಕೊಂಡು ಕಾಳಿಕಾದೇವಿಯಿಂದ ವರ ಪಡೆದು ಸರಸ್ವತಿಯ ಪುತ್ರನಾಗಿ ಮೆರೆದು ಇದೇ ಭವ್ಯ ಭಾರತದಲ್ಲಿ ಕವಿರತ್ನ ನೆನೆಸಿಕೊಂಡ ನನ್ನ ಗುರು ಕವಿರತ್ನ ಕಾಳಿದಾಸರು. ಸಾಮಾನ್ಯ ಒಬ್ಬ ಕುರಿಗಾರನು ಒಂದು ಕುರಿ ಹಿಕ್ಕಿಯನ್ನು ಲಿಂಗವೆಂದು ಭಾವಿಸಿ ಆ ಕುರಿ ಹಿಕ್ಕಿಯನ್ನು ಪ್ರತಿನಿತ್ಯ ಪೂಜೆ ಪುನಸ್ಕಾರವನ್ನು ಮಾಡಿ ಹಾಲಿನ ನೈವೇದ್ಯ ಎರುವುದರೊಂದಿಗೆ ಅದೇ ಕುರಿ ಹಿಕ್ಕಿಯ ಗೊಬ್ಬರ ಡಿಕ್ಕಿಯಲ್ಲಿ ಈಶ್ವರ ಲಿಂಗನನ್ನು ಕಂಡರಲ್ಲ ಆ ನನ್ನ ಮನೆ ದೇವ ಗೊಲ್ಲಾಳೇಶ್ವರರು. ಇವು ಎಂತ ಮಾತುಗಳಪ್ಪ. ಇಷ್ಟೇ ಕಣ್ಣ, ಇನ್ನು ಕೇಳು. ಅಂಗಹೀನ ಅಂಧ ಅನಾಥರಿಗೆ ತಂದೆಯಾಗಿ, ಮೂಗರಿಗೆ ಮೇಘರಾದನಾಗಿ, ತನ್ನ ಕಣ್ಣು ಕಾಣದಿದ್ದರೂ ಕೂಡ ಈ ಜಗತ್ತಿಗೆ ತನ್ನ ಅಂತರಾಳದ ದೃಷ್ಟಿಯನ್ನು ಬೀರಿ ಜಗತ್ತಿನಲ್ಲಿ ಆಗುವ ಓರೆ ಕೋರೆಗಳನ್ನು ತಿದ್ದಿ ಸ್ವತಃ ಸಾಹಿತ್ಯವನ್ನು ಬರೆದು ಆ ಸಾಹಿತ್ಯಕ್ಕೆ ಶ್ರುತಿ, ಲಯ, ತಾಳ, ಸಂಗೀತ ಇವುಗಳನ್ನೆಲ್ಲ ಬೆರೆಸಿ ಸಂಗೀತದ ಪಿತಾಮಹ ಅನಿಸಿ ನಾಡ ಮೇಲಿರುವ ಎಲ್ಲ ಅಂಗಹೀನ ಅನಾಥ ಬಡವ ಮಕ್ಕಳಿಗೆ
ಉಚಿತ ಸಂಗೀತ ಶಾಲೆಯನ್ನು ತೆರೆದು ಎಲ್ಲೆಡೆಗೆ ಹೆಸರಾಗಿರುವ ಗದುಗಿನ ಪುಣ್ಯಾಶ್ರಮದ ಪಂಡಿತ ಪುಟ್ಟರಾಜ ಗವಾಯಿಗಳಿಗೆ ಗಾನಯೋಗಿ ಅಂತಾರೆ. ಲಕ್ಷಾನು ಮಕ್ಕಳಿಗೆ ಶಿಕ್ಷಣ ಕಲಿಸಿ ಅನೇಕ ಸಂಘ ಸಂಸ್ಥೆಗಳನ್ನು ಸ್ಥಾಪಿಸಿ ತ್ರಿವಿಧ ದಾಸೋಹವನ್ನು ನಡೆಸಿ ಬಡ ಮಕ್ಕಳಿಗೆ ಊಟ, ವಸತಿ, ಪಠ್ಯ ಪುಸ್ತಕ, ಶಿಕ್ಷಣ ಇವುಗಳನ್ನೆಲ್ಲ ಉಚಿತವಾಗಿ ದೊರಕಿಸಿ ಎಲ್ಲೆಡೆಗೆ ಹೆಸರಾಗಿರುವ ತುಮಕೂರಿನ ಸಿದ್ಧಗಂಗಾ ಶ್ರೀಗಳಿಗೆ ದಾಸೋಹಯೋಗಿ ಅಂತಾರೆ. ಹುಟ್ಟಿನಿಂದ ಕಾಂಚನವನ್ನು ಕಾಲಿನಿಂದ ಸರಿಸಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಚ್ಚರ ಅಷ್ಟ ಅವಗುಣಗಳನ್ನು ಮೆಟ್ಟಿನ ಕೆಳಗೆಟ್ಟು ಹುಟ್ಟಿನಿಂದ ಜೇಬಿಲ್ಲದ ಸೆರಟನ್ನು ತೊಟ್ಟು ಸರ್ವ ಧರ್ಮದವರಿಗೆಲ್ಲ ಸರ್ವ ಸಮನಾಗಿ ಪ್ರವಚನವನ್ನು ಹೇಳಿ ತಾವು ಬರೆದಿಟ್ಟ ಲೇಖನಿಯಿಂದ ನಾನು ಇಲ್ಲ, ನೀನು ಇಲ್ಲ, ಈ ಜಗತ್ತೇ ಇಲ್ಲ, ವಿಷಮ ಸಂಸಾರಿದನ ಕನಸೆಂದು ತಿಳಿ ಎಂಬ ಮಾತನ್ನು ಬರೆದು ದೇವರ ಜೊತೆ ಹೋಗಿ ದೇವರಾಗಿ ಕುಳಿತರಲ್ಲ, ಇದೇ ವಿಜಯಪುರದ ಮಲ್ಲಿಕಾರ್ಜುನದ ಸಿದ್ದೇಶ್ವರ ಶ್ರೀಗಳಿಗೆ ಜ್ಞಾನಯೋಗಿ ಅಂತಾರೆ. ಅಷ್ಟೇ ಕಣ್ಣ, ಇದೇ ವಿಜಯಪುರ ಜಿಲ್ಲೆಯ ಬಬ್ಲೇಶ್ವರ ತಾಲೂಕಿನ ಸಾರವಾಡ ಗ್ರಾಮದಲ್ಲಿ ಜನಿಸಿ ಮುಂದಾಗುವ ಮುನ್ನುಡಿಗಳನ್ನು ತನ್ನ ಮುಂಡಿಗೆ ಪದಗಳಲ್ಲಿ ಬರೆದಿಟ್ಟು ಹರಿಯುವ ಹಾವಿನ ಗಂಡ, ಉರಿಯುವ ಕಿಚ್ಚಿನ ಗಂಡ, ಮಾಯಿಯ ಗಂಡ, ಆದಿಗಂಡ, ಅನಾದಿಗಂಡ, ಪವಾಡ ಪುರುಷ, ಸಿದ್ಧಿ ಪುರುಷ, ಯೋಗಿ ಪುರುಷ, ಚಕ್ರವರ್ತಿ, ಸಾರವಾಡದ ಸದಾಶಿವಪ್ಪ ಮತ್ತು ಚಿಕ್ಕಪ್ಪಯ್ಯನವರಿಗೆ ತ್ರಿಕಾಲಜ್ಞಾನಿ ಅಂತಾರೆ. ಅಣ್ಣ ಸೃಷ್ಟಿಕರ್ತ ನಿರ್ಮಿಸಿದ ಈ ಜಗತ್ತಿನಲ್ಲಿ ಮಳಿ, ಚಳಿ, ಬಿಸಿಲು, ಗಾಳಿ ಇವುಗಳನ್ನೆಲ್ಲ ಲೆಕ್ಕಿಸದೆ ಉತ್ತಿ ಬಿತ್ತಿ ಬೆಳೆದು ಈ ಜಗಕ್ಕೆ ಅನ್ನ ಹಾಕುವವನು ನೀನು. ನಿನಗೆ ನೇಗಿಲ ಯೋಗಿ ಅಂತಾರಣ್ಣ, ನೇಗಿಲ ಯೋಗಿ ಅಂತಾರೆ. ಬೀರು, ನಿನ್ನ ಒಂದೊಂದು ವ್ಯಾಖ್ಯೆಗಳನ್ನು ಕೇಳಿ ನಾನು ಈ ಜಗತ್ತನ್ನೇ ಮರೆತು ಬಿಟ್ಟೆನಪ್ಪ. ಅಣ್ಣ ಅತ್ತಿಗೆ ನನಗೆ ಅಣ್ಣ ಇದೇ ನಮ್ಮ ಮನೆಯಲ್ಲಿ ಸಂತೋಷದ ಸಂಭ್ರಮ. ಬರಪ್ಪ ಶಿಷ್ಯರ, ಈಗ ಬಂದ್ಯಾ? ಹೇಗಿದ್ದೀಯಾ? ಚೆನ್ನಾಗಿದ್ಯಾ ತಾನೆ? ಹೋಗ್ಲಿ ಬಿಡು, ನಿನ್ನ ವಿದ್ಯಾಭ್ಯಾಸ ಏನಾಯ್ತು? ಅತ್ತಿಗೆ ಡಿಗ್ರಿ ವಿದ್ಯಾಭ್ಯಾಸ ಚೆನ್ನಾಗಿ ನಡೆದಿದೆ. ನಾನು PSI ಆಗುವ ಕಾಲ ಸಮೀಪ ಬಂದಿದೆ. ಹಣಕ್ಕಾಗಿ ಅಣ್ಣನ ಕಡೆಗೆ ಬಂದೆ. ಅತ್ತಿಗೆ ಏನು? ಈ ನನ್ನ ತಮ್ಮ ಶಶಿಧರ ಈ ನಾಡಿಗೆ PSI ವಾ? ಎಂತಹ ಸಂತೋಷದ ಸುದ್ದಿ ಸಹೋದರ ಇದು. ಅಣ್ಣ, ಈಗ ತಾನೇ ಕುರಿ ಮಾರಿದ ಹಣ ಬಂದಿದೆಯಲ್ಲ, ನನ್ನ ತಮ್ಮನ ವಿದ್ಯಾಭ್ಯಾಸಕ್ಕಾಗಿ ಕೊಟ್ಟು ಬಿಡುವಣ್ಣ. ಎಷ್ಟು ಬೇಕಾಗಿದೆ ಸಹೋದರ? ಅಣ್ಣ ಅದು ಅಣ್ಣ ಒಂದು 50,000 ಹಣ ಇದ್ದರೆ ಕೊಟ್ಟು ಬಿಡೋಣ, ಸಾಕು. ಹಿಡಿಯಪ್ಪ, ಹಣವೆಂದ ಮೇಲೆ ಹಿಡಿತದಂದಿರಬೇಕು ಅಷ್ಟೇ. ಆಯ್ತಣ್ಣ, ನೀ ಹೇಳಿದಂತೆ ಕೇಳುತ್ತೇನೆ. ನೋಡಿದ್ರೇನ್ರಿ, ಈ ನಮ್ಮ ಸಂಸಾರ ನೋಡ್ತಾ ಇದ್ರೆ ಆನಂದ ಸಾಗರ ಹಾಗೆ ಭಾಸವಾಗ್ತಾ ಇದೆ ನಮ್ಮ ಮನಸ್ಸು. ಈ ನನ್ನ ತಮ್ಮಂದಿರೇ ನನಗೆ ಸರ್ವ ಆಸ್ತಿ. ಬನ್ನಿ, ಈ ಸಂತೋಷ ಸಮಯದಲ್ಲಿ ಕುಣಿದು ಆಡೋಣ. ನಮ್ಮ ಮುನಿಯಲ್ಲಿ ದಿನವೂ ಮೆರುಗು ಚೈತ್ರವೇ, ಬೆಳದಿಂಗಳೈ ಬೈದಿ ಕರಗಲು ಸಾಧ್ಯವೇ. ನಮ್ಮ ಮುನಿಯಲ್ಲಿ ದಿನವೂ ಮೆರುಗು ಚೈತ್ರವೇ, ಬೆಳದಿಂಗಳೈ ಬೈದಿ ಕರಗಲು ಸಾಧ್ಯವೇ. ಹೆಚ್ಚೇ ನಿರಾಸವಿ ಗೂಡಿದು ಇಲ್ಲಿ ಪ್ರೀತಿಯ ಪರಮಾನ, ಪ್ರೀತಿಯ ಯಜಮಾನ. ಚೈತ್ರವೇ, ಬೆಳದಿಂಗಳೈ ಪ್ರೀತಿ ಕರಗಲು ಸಾಧ್ಯವೇ.
ಭಾಷೆ ಕೇಳಿರಿ ಕಣ್ಣಿನಂತ ಅಂದನು ತಾಯಿಯಾದನು ನೋಡಿರಿ ಹಾಡು ಚಿಲಿಪಿಲಿ ಹಕ್ಕಿಗಳೇ ಪ್ರೀತಿಯ ಭಾಷೆ ಕೇಳಿರಿ ಕಣ್ಣಿನಂತ ಅಂದನು ತಾಯಿಯಾದನು ನೋಡಿರಿ ಶಯ ನೀಡು ಶುಭಾಶಯ ಲಾಲ 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 ಅವ್ರೇನೋ ಸಣ್ಣ ಹುಡುಗರು ಆಲಮಣಿ ಕುಣಿದು ಹಾರಾಡ್ತಾರೆ. ನಿಮಗೇನು ಬಂದೈತ್ರಿ? ನಡ್ರಿ ಹೊಟ್ಟೆ ತುಂಬ ಹುಗ್ಗಿ ಮಾಡಿ ನಿಂತಿಲ್ಲ. ಅಣ್ಣ ಹುಗ್ಗಿ ಜೋಡಿ ಉಪ್ಪಿಟ್ಟ ಇನ್ನೂ ಹುಟ್ಟಿಲ್ಲ ಹುಟ್ಟೋದು ಇಲ್ಲ ಇವ ಕೊಟ್ಟರೆ ಮರ ಇಟ್ಟರೆ ಎಂದಿಗೂ ತೀರಲ್ಲ ತೀರೋದು ಇಲ್ಲ ಯುದ್ಧದ ಹುಲಿಗಿವನು ಕರುನಾಡಿನ ಬಂದಿವನು ಅವಿನ ವೇಷ 2 ವರ್ಷ ನನ್ನ ರೋಷ 100 ವರ್ಷ ಖಳನಾಯಕ ಇವನು ಖಳನಾಯಕ ಖಳನಾಯಕ ಬಂದ ಖಳನಾಯಕ मनोहर का पीछे बहुत कुत्ते बोलते, बड़े कुत्ते बोलते, मनोहर का बोलते। ಜೀವನದಲ್ಲಿ ಉದ್ಧಾರ ಆಗಬೇಕು ಅಂದ್ರೆ ಪಾತರಗಿತ್ತಿ ಆಟ ಆಡು, ಹಾದರಗಿತ್ತಿ ಚಾಟ ಬಿಡಬೇಕಂತೆ. ಅದು ಈ ವಾಚರ ಮನೆ. ಹಾರಾಡೋ ಹಕ್ಕಿನ ಬಿಡಂಗಿಲ್ಲ ಅಂದ ಮೇಲೆ ಕಣ್ ಮುಂದೆ ಓಡಾಡೋ ಜಿಂಕೆನ ಬಿಡ್ತೀನ. ಶ್ರೀಮಂತಿಕ ದರ್ಪದಿಂದ ಸರ್ವ ಸಾಮ್ರಾಜ್ಯವನ್ನು ಕಟ್ಟಬೇಕೆಂದು ಹಠ ತೊಟ್ಟಿರುವ ಈ ಘಟ ಸರ್ಪ. ಆದರೆ ಈ ಮನೋಹರನ ಮನಸ್ಸು ಮಂಗವಾಗಿ ಕೆರಳಿ ಆ ಅರಳಿದ ಗುಲಾಬಿ ಲಕ್ಷ್ಮಿಯತ್ತ ಸಾಗುತ್ತಿದೆಯಲ್ಲ, ಯಾಕೆ? ಲಕ್ಷ್ಮಿ, ಏನ
ಶೃಂಗಾರದ ಲಾವಣ್ಯದ ಸೊಬಗು ಯಾವ ಮಟ್ಟಿನಲ್ಲಿ ನಿನ್ನ ರೂಪವನ್ನು ಕೆತ್ತಿ ಕಳಿಸಿದ್ದಕ್ಕೆ ಆ ಬ್ರಹ್ಮ ಲಕ್ಷ್ಮಿ ಏನವಳ ಸೊಂಟದ ಸೌಂದರ್ಯ ಕಂಠದ ಮಾಧುರ್ಯ ಹಾಡಿ ಕುಣಿದಾಗ ಕುಪ್ಪಳಿಸಿ ನಗುವ ಅವಳ ತುಟಿ ಆ ತುಟಿಯ ಸ್ತನಗಳನ್ನು ನೋಡಿ ಹುಚ್ಚನಾಗಿ ಎಚ್ಚರ ತಪ್ಪಿ ಹೋಗಿದ್ದಾನೆ ಈ ಮನೋಹರ್. ಲಕ್ಷ್ಮಿ ನನಗಾಗಿ ಅವತರಿಸಿ ಬಂದಿರುವ ಜೀವಂತ ಶಿಲೆ ನೀನು. ನಿನ್ನನ್ನು ನನ್ನ ಕಣ್ಮುಂದೆ ಚುಂಬಿಸಿ ದಿನಾರು ನನ್ನ ಕಣ್ಮುಂದೆ ಓಡಾಡುವ ನಿನ್ನನ್ನು ಈ ಈಶ್ವರ ಸಾಕ್ಷಿಯಾಗಿ ನಿನ್ನ ಕೊರಳಿಗೆ ತಾಳಿ ಕಟ್ಟಿ ನನ್ನ ಪಟ್ಟದ ರಾಣಿಯನ್ನಾಗಿ ಸ್ವೀಕರಿಸಿ ನಂತರ ಈ ಹೃದಯ ಸಿಂಹಾಸನದ ಮೇಲೆ ಕೂಡಿಸಿ ನಕ್ಕು ನಡೆಯದಿದ್ದರೆ ನನ್ನ ಹೆಸರು ಆ ಈಶ್ವರನ ಪುತ್ರ ಮನೋಹರನೇ ಅಲ್ಲ. ಶೃಂಗಾರ